ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸದ ದಿನಗಳಲ್ಲಿ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ಆರಿಸಿಕೊಂಡಂತಹ ಸತ್ಯವೇದದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 15ರಿಂದ ಕೆಲವು ವಚನಗಳನ್ನು ನೋಡುವಾಗ, ಫರಿಸಾಯರು ಯೇಸು ಸ್ವಾಮಿಯನ್ನು ಮಾತಿನಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನ ಮಾಡಿದ ವಿಧಾನವನ್ನು ನೋಡುತ್ತಿದ್ದೇವೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯದಲ್ಲಿ ನೋಡುವಾಗ, ಯೆಹೋವನು ಶತ್ರುಗಳನ್ನು ನಾಶ ಮಾಡುವುದು ಅಥವಾ ಧ್ವಂಸ ಮಾಡುವುದರ ಬಗ್ಗೆ ನೋಡುತ್ತೇವೆ. ಅದೇ ರೀತಿಯಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೋಡುವಾಗ, ವಿಶೇಷವಾದ ರಕ್ಷಣೆ ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಬರುತ್ತದೆ ಎಂಬುದಾಗಿ. ಇವತ್ತಿನ ಧ್ಯಾನದ ವಿಷಯಗಳು ಈ 3 ಭಾಗಗಳನ್ನು ನಾವು ನೋಡುತ್ತಿದ್ದೇವೆ. ಮೊದಲನೇದಾಗಿ, ಫರಿಸಾಯರು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನ ಪಟ್ಟದ್ದು. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 15ರಿಂದ ನಾವು ನೋಡುವಾಗ, ಕೈಸರನಿಗೆ ತೆರಿಗೆ ಕೊಡುವ ವಿಷಯವನ್ನು ನಾವು ನೋಡುತ್ತಿದ್ದೇವೆ. ಯೇಸು ಸ್ವಾಮಿಯು ಹತ್ತಿರ ಬಂದಾಗ ಯೇಸು ಹೇಳಿದ ಮಾತು, ಕಪಟಿಗಳೇ, ನನ್ನನ್ನು ಯಾಕೆ ಪರೀಕ್ಷಿಸುತ್ತೀರಿ ಎಂಬುದಾಗಿ. ಕೈಸರದನ್ನು ಕೈಸರಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. ಈ ಮಾತನ್ನು ಕೇಳಿದ ಫರಿಸಾಯರು ಯೇಸುಸ್ವಾಮಿ ಸರಿಯಾದ ಉತ್ತರವನ್ನು ಕೊಟ್ಟನು ಎಂಬುದಾಗಿ ಸುಮ್ಮನೆ ಹೊರಟು ಹೋದರು. ರೋಮ್ ಚಕ್ರವರ್ತಿಯಾದ ಕೈಸರನ ವಿರುದ್ಧವಾಗಿ ಏನನ್ನಾದರೂ ಹೇಳುವಂತೆ ಪ್ರಯತ್ನಿಸುತ್ತಿದ್ದರು. ರೋಮ ರಾಜ್ಯಾಧಿಪತಿಯಾದ ಪಂತಿ ಪಿಲಾತನಿಗೆ ಅಧಿಕಾರ ಒಪ್ಪಿಸಬೇಕೆಂದು ಹೊಂಚು ಹಾಕುತ್ತಿದ್ದರು. ಆಗ ರೋಮ ಸಾಮ್ರಾಜ್ಯದ ಅಧಿಕಾರದ ಅಡಿಯಲ್ಲಿತ್ತು. ಯಹೂದ್ಯರ ನಾಯಕರು ಯೇಸುವಿನ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದ್ದರು. ಯಹೂದ್ಯರ ನಾಯಕರು ಯೇಸುಸ್ವಾಮಿಯನ್ನು ಮುಗಿಸುವುದಕ್ಕೆ ನಿರೀಕ್ಷಿಸುತ್ತಿದ್ದರು. ಯಹೂದ್ಯರು ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದರು. ಆಗ ಕೈಸರನು ಯಹೂದ್ಯರಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದನು. ರಸ್ತೆಗಳನ್ನು ನಿರ್ಮಿಸುವುದು, ಸುರಕ್ಷತೆಯ ಯೋಜನೆಗಳನ್ನು ನಿರ್ಮಿಸುವುದು, ಸಮಸ್ಯೆಗಳನ್ನು ಬಗೆಹರಿಸುವುದು, ಸಮಾಧಾನಪಡಿಸುವುದು, ಇಂತಹ ಒಳ್ಳೆಯ ಕಾರ್ಯಗಳನ್ನು ಅವರಿಗೆ ಮಾಡುತ್ತಿದ್ದನು. ರೋಮಾಯ ನಾಣ್ಯದ ಮೇಲೆ ಕೈಸರನ ಮುದ್ರೆ ಇತ್ತು. ಆದುದರಿಂದ ಕೈಸರನಿಗೆ ಸೇರಬೇಕು ಅಂದರು. ಹಾಗಾದರೆ ಮನುಷ್ಯನು ದೇವರ ಸ್ವರೂಪದಲ್ಲಿ ನಿರ್ಮಿಸಲ್ಪಟ್ಟಿದ್ದಾನೆ. ಆದುದರಿಂದ ಮನುಷ್ಯನು ದೇವರಿಗೆ ಸೇರಿದವನಾಗಿದ್ದಾನೆ. ತೆರಿಗೆ ಕೈಸರನಿಗೆ ಸೇರಿದರೆ ನಾವು ದೇವರ ಸತ್ತಾಗಿದ್ದೇವೆ. ಕೈಸರನಿಗೆ ತೆರಿಗೆಯನ್ನು ಕೊಡಬೇಕು, ದೇವರಿಗೆ ನಮ್ಮನ್ನೇ ನಾವು ಒಪ್ಪಿಸಲ್ಪಡಬೇಕು. ಎರಡನೆಯದಾಗಿ, ಯೇಸುಸ್ವಾಮಿ ಒಬ್ಬ ಸತ್ಯ ಬೋಧಕನಾಗಿದ್ದನು. ಬೋಧಕನೇ, ನೀನು ಸರಿಯಾಗಿ ಮಾತನಾಡುತ್ತೀಯಾ, ಉಪದೇಶ ಮಾಡುತ್ತೀಯಾ, ದೇವರ ಮಾರ್ಗವನ್ನು ಅರಿತವನು, ನೀತಿವಂತನು, ಸತ್ಯಾತ್ಮದಿಂದ ಗೂಢಾರ್ಥಗಳನ್ನು ಮಾತಿನಲ್ಲಿ ವಿವರಿಸುವನು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 20ನೇ ವಚನದಿಂದ ನಾವು ನೋಡುತ್ತೇವೆ. ಆತನು ಮಮತೆಯಿಂದಲೂ ತಾಳ್ಮೆಯಿಂದಲೂ ಪರೋಪಕಾರಗಳನ್ನು ಪ್ರಸಿದ್ಧಿಪಡಿಸಿದನು. ನೀನು ಯಾರಿಗೂ ಹೆದರದವನು ಎಂಬುದಾಗಿ ಈ ವಾಕ್ಯ ಭಾಗಗಳಲ್ಲಿ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಮೂರನೇದಾಗಿ, ರಕ್ಷಣೆ ಕೊಡುವ ದೇವರಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ರಿಂದ ನಾವು ನೋಡುವಾಗ, ದೇವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು, ನಾನಾ ವಿಧವಾದಂತಹ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರ ನಡೆಸುವವನು ಆಗಿದ್ದಾನೆ. ದೇವರ ಕೃಪೆಯಿಂದಲೇ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಯಿತು. ತನ್ನ ಪರಿಶುದ್ಧ ರಕ್ತವನ್ನು ನಮಗಾಗಿ ಸುರಿಸಲ್ಪಟ್ಟಿತು. ನಮ್ಮೆಲ್ಲರ ಪಾಪಗಳು ನಿವಾರಣೆ ಮಾಡುವುದಕ್ಕಾಗಿ ತಾನೇ ಶೋಧಿಸಲ್ಪಟ್ಟನು, ಬಾಧೆಯನ್ನು ಅನುಭವಿಸಿದ್ದನು. ಆದ್ದರಿಂದ ತನ್ನ ರಕ್ತದಿಂದ ರಕ್ಷಣೆಯನ್ನು ಕೊಟ್ಟನು. ಆತನು ಶ್ರಮೆಯನ್ನು ಪಟ್ಟನು, ನಮ್ಮನ್ನು ರಕ್ಷಿಸಿದನು. ಈ ಭಾಗದಲ್ಲಿ ನಾವು ನೋಡುತ್ತೇವೆ, ಕೈಸರನಿಗೆ ತೆರಿಗೆ ಕೊಡುವುದು ಸರಿಯೇ ತಪ್ಪೇ ಎಂಬುದಾಗಿ. ಅಲ್ಲಿ ನಾವು ನೋಡುತ್ತೇವೆ, ದೇವರದನ್ನು ದೇವರಿಗೆ ಕೊಡುವುದು
ಸರಿಯೇ ಎಂದು ತಿಳಿಸಿದನು. ಕೈಸರನಿಗೆ ಕೊಟ್ಟಾಗ ದೇವರದನ್ನು ದೇವರಿಗೆ ಕೊಡುವುದು ಸರಿ ಎಂಬುದಾಗಿ ಆ ಭಾಗದಲ್ಲಿ ದೇವರು ಹೇಳುವಂತಹ ಮಾತು. ದೇವರನ್ನು ಪರೀಕ್ಷಿಸುವುದಕ್ಕೆ ಬಂದಾಗ ಕಪಟಿಗಳೇ ನನ್ನನ್ನು ಯಾಕೆ ಪರೀಕ್ಷಿಸುತ್ತೀರಿ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಸಂಬೋಧನೆ ಮಾಡುವುದನ್ನು ನಾವು ನೋಡುತ್ತಿದ್ದೇವೆ. ದೇವರು ಇವತ್ತಿನ ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.